ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಿರ್ದಿಷ್ಟವಾದ ಒಂದು ಆಹಾರದ ಹಂಬಲ ಮತ್ತೆ ದುರ್ಬಲ ಗ್ರಹ ಈ ವಿಷಯದ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರ್ತದೆ. ಅಂದ್ರೆ ಕೆಲವರಿಗೆ ಒಂದು ನಿರ್ದಿಷ್ಟವಾದ ಒಂದು ಆಹಾರದ ಬಗ್ಗೆ ಒಂದು ಅಭಿರುಚಿ ಜಾಸ್ತಿ ಇರ್ತದೆ. ಕೆಲವರು ತುಂಬಾ ಸಪ್ಪೆ ಆಹಾರ ಇಷ್ಟಪಡಬಹುದು, ಕೆಲವರು ತುಂಬಾ ಬಿಸಿ ಆಹಾರ ಇಷ್ಟಪಡಬಹುದು. ಈ ತರ ಕೆಲವರಿಗೆ ಒಂದು ನಿರ್ದಿಷ್ಟ ಆಹಾರದ ಬಗ್ಗೆ ಒಂದು ಇಚ್ಛೆ ಇರ್ತದೆ, ಇದೇ ತರ ಆಹಾರ ಫುಡ್ ಸೇವನೆ ಮಾಡ್ಬೇಕಂತ ಈಚೆ ಇರ್ತದೆ. ಅದು ಯಾವ ತರ ಅಂತ ನೋಡೋಣ. ಅದು ಕೆಲವು ಗ್ರಹಗಳು ವೀಕ್ ಆದ್ರೆ ಈ ತರ ಒಂದು ಪರ್ಟಿಕ್ಯುಲರ್ ಆದ ಆಹಾರದ ಸೇವನೆ ಬಗ್ಗೆ ಅವರಿಗೆ ಉತ್ತೇಜನ ಆಗ್ತಾ ಇರ್ತದೆ. ಉದಾಹರಣೆಗೆ ಆಹಾರದಲ್ಲಿ ಏನಾದ್ರು ಉಪ್ಪು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅವರಿಗೆ ಸೂರ್ಯ ದುರ್ಬಲ ಅಂತ ಅರ್ಥ ಆಗುತ್ತೆ. ಉದಾಹರಣೆಗೆ ಫುಡ್ ಅಲ್ಲಿ ಸಾಲ್ಟ್ ಹೆಚ್ಚು ಯೂಸ್ ಮಾಡಿದ್ರೆ, ಕೆಲವರು ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸರಿಯಾದ ಪ್ರಮಾಣದಲ್ಲಿ ಉಪ್ಪು ಇದ್ರೂ ಕೂಡ ಉಪ್ಪನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಅಂತವರಿಗೆ ಸೂರ್ಯ ದುರ್ಬಲ ಇರ್ತಾನೆ. ಅವರಿಗೆ ಸೂರ್ಯ ಏನಾದ್ರು ನೀಚಾಗಿರ್ಬೋದು, ಅಥವಾ ಸೂರ್ಯನ ಜೊತೆ ರವಿ, ಕೇತು, ರಾಹು ಈ ತರ ಗ್ರಹಣ ಯೋಗ ಕೂಡ ಇರ್ಬೋದು. ಈ ತರ ಇದ್ರೆ ರವಿ ಜೊತೆ ಶನಿ ಕೂಡ ಇರ್ಬೋದು. ಈ ತರ ಇದ್ರೆ ಅವರಿಗೆ ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅವರು ಫುಡ್ ಅಲ್ಲಿ ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ತರ ಉಪ್ಪನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಅವರ ಜಾತಕದಲ್ಲಿ ಸೂರ್ಯ ದುರ್ಬಲ ಇದೆ ಅಂತ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಹಳೆಯ ಅಥವಾ ಸಂರಕ್ಷಿಸಿದ ಆಹಾರ ಸೇವನೆ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಹಳೆಯ ಆಹಾರ, ತುಂಬಾ ದಿನದಿಂದ ಇಟ್ಟಂತ ಆಹಾರ ಮತ್ತೆ ಸಂರಕ್ಷಿಸಿದ ಆಹಾರ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಂತ ಆಹಾರವನ್ನ ಹೆಚ್ಚು ಸೇವನೆ ಮಾಡ್ತಾರೆ ಕೆಲವರು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಅದರಲ್ಲಿ ಕೆಲವು ಗ್ರಹಗಳು ಅಂದ್ರೆ ಕೆಲವರು ಫ್ರಿಜ್ ಅಲ್ಲಿ ಇಟ್ಟಂತ ಆಹಾರ, ಸಂರಕ್ಷಿತ ಆಹಾರನ ಜಾಸ್ತಿ ತಿಂತಾರೆ. ಫ್ರೆಶ್ ಆಹಾರ ತಿನ್ನಲ್ಲ. ಹಳೆ ಆಹಾರ ಅಂದ್ರೆ ಇಟ್ಟಂತ ಆಹಾರನ ತಿರ್ತಾರೆ. ಇದಕ್ಕೆ ಕಾರಣ ಶನಿ ವೀಕ್ ಇದ್ರೆ ಈ ತರ ಒಂದು ಅಭ್ಯಾಸ ಬರುತ್ತೆ. ಉದಾಹರಣೆಗೆ ಶನಿ ಏನಾದ್ರು ಇಲ್ಲಿ ನೀಚ ಆಗಿದ್ರೆ, ಅಥವಾ ಶನಿ ಏನಾದ್ರು ದೂಷಿತ ಆಗಿದ್ರೆ, ಅವರು ಹಳೆಯ ಆಹಾರ ಅಂದ್ರೆ ತುಂಬಾ ದಿನದಿಂದ ಇಟ್ಟ ಆಹಾರ ಅಥವಾ ಸಂರಕ್ಷಿತ ಆಹಾರವನ್ನು ಸೇವಿಸ್ತಾರೆ. ಮತ್ತೆ ಇವರಿಗೆ ಬಿಸಿ ಆಹಾರ ಆಗಲ್ಲ. ಕೋಲ್ಡ್ ಏನಾದ್ರು ಟೀ ಮಾಡಿದ್ರೆ ಅದು ತುಂಬಾ ಆರಿದ ನಂತರ ಅವರು ಕುಡಿತಾರೆ. ಈ ತರದ್ದು ಅಂದ್ರೆ ಇವರಿಗೆ ಹಳೆಯ ಒಂದು ಆಹಾರ ಇಷ್ಟ ಆಗುತ್ತೆ. ನಂತರ ಡೈಲಿ ಫಾಸ್ಟ್ ಫುಡ್ ಸೇವನೆ, ಆಮೇಲೆ ವಿದೇಶಿ ಫುಡ್, ಮದ್ಯಪಾನ, ಗುಟ್ಕಾ, ಧೂಮಪಾನ ಈ ತರ ಸೇವನೆ ಮಾಡಿದ್ರೆ ಅವರಿಗೆ ರಾಹು ಗ್ರಹ ವೀಕ್ ಇರ್ತದೆ. ರಾಹು ಏನಾದ್ರು ತುಂಬಾ ವೀಕ್ ಇದ್ರೆ ಅವರಿಗೆ ಮದ್ಯಪಾನ, ಧೂಮಪಾನ, ಬೀಡಿ, ಗುಡ್ಕಾ, ಸಿಗರೇಟ್ ಈ ತರ ಇದನ್ನ ಅಭ್ಯಾಸ ಇರ್ತದೆ ಅವರಿಗೆ, ರಾಹು ಏನಾದ್ರು ವೀಕ್ ಇದ್ರೆ. ನಂತರ ಗುರು ಏನಾದ್ರು ವೀಕ್ ಇದ್ರೆ, ಜಾತಕದಲ್ಲಿ ಗುರು ಏನಾದ್ರು ತುಂಬಾ ವೀಕ್ ಇದ್ರೆ ಅವರು ದಿನಕ್ಕೆ 4-5 ಸಾರ ಆಹಾರ ಸೇವನೆ ಮಾಡೋದು, ಪದೇ ಆಹಾರ ಸೇವನೆ ಮಾಡೋದು, ಈ ತರ ಎಲ್ಲ ಒಂದು ಅಭ್ಯಾಸ ಬರುತ್ತೆ ಅವರಿಗೆ. ಗುರು ಏನಾದ್ರು ವೀಕ್ ಇದ್ರೆ ಪದೇ ಆಹಾರ ಸೇವನೆ ಮಾಡುವುದು, ಯಾವಾಗಲೂ ಆಹಾರ ಸೇವನೆ ಮಾಡ್ತಿರೋದು, ಈ ತರ ಒಂದು ಅಭ್ಯಾಸ ಬರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರಾತ್ರಿ ರೆಡಿಯಾದ ಫುಡ್ ಅನ್ನ ಮಾರ್ನಿಂಗ್ ಸೇವನೆ ಮಾಡೋದು. ಅಂದ್ರೆ ರಾತ್ರಿ ರೆಡಿಯಾಗಿ ಇಟ್ಟಂತ ಒಂದು ಫುಡ್ ಬೆಳಿಗ್ಗೆ ಸೇವನೆ ಮಾಡೋದು. ಈ ತರ ಒಂದು ಅಭ್ಯಾಸ ಬಂದ್ರೆ ಅವರಿಗೆ ಕೇತು ತುಂಬಾ ವೀಕ್ ಇರ್ತಾನಂತ ಅರ್ಥ. ಕೇತು ವೀಕ್ ಇದ್ರೆ ರಾತ್ರಿ ರೆಡಿ ಮಾಡಿದ ಒಂದು ಫುಡ್ ಅನ್ನ ಅವರು ಬೆಳಿಗ್ಗೆ ಸೇವನೆ ಮಾಡೋದು. ಈ ತರ ಎಲ್ಲ ಅಭ್ಯಾಸ ಬರುತ್ತೆ. ಇದು ನಿರ್ದಿಷ್ಟ ಆಹಾರ ಸೇವನೆ ಮತ್ತು ದುರ್ಬಲ ಗ್ರಹ. ನಿಮ್ಗೆ ಏನಾದ್ರು ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ಬಗ್ಗೆ ಡೀಟೇಲ್ ತಿಳಿಸಿಕೊಡ್ತೀನಿ. ನಮಸ್ಕಾರ.